ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನಾನು ಕೇಳಬೇಕಾ ಕ್ವಶನ್ನ? ಧೈರ್ಯಂ ಸರ್ವತ್ರ ಸಾಧನಂ ಸರಿ ಅನ್ನ ಸರ್? ಕರೆಕ್ಟಾಗಿ ಹೇಳಿದ್ದೀರಾ. ನೀವೇನೋ ಹೇಳ್ತಾ ಇದ್ರಿ ಸಿನಿಮಾ ಹೆಸರು ಸರಿಯಾಗಿ ಹೇಳ್ತಾ ಇಲ್ಲ ಅಂತ, ಸರಿಯಾಗಿದೆಯಾ? ಕರೆಕ್ಟಾಗಿ ಹೇಳಿದ್ದೀರಾ. ಓಕೆ ಸರ್, ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದ್ರೆ? ಈ ಸಿನಿಮಾದಲ್ಲಿ ನನ್ನ ಪಾತ್ರದ ಹೆಸರು ಬಂದು ರಾಹುಲ್ ದ್ರಾವಿಡ್ ಅಂತ. ಒಂದು ತಂದೆಯ ಅಸ್ತಿತ್ವ ತುಂಬ ಕ್ಲಿಯರ್ ಆ್ಯಂಡ್ ಕಟ್ಟಾಗಿ ಹೇಳ್ತಾ ಇದ್ದೀನಿ. ತಂದೆಯ ಅಸ್ತಿತ್ವವನ್ನು ಮಕ್ಕಳು ಉಳಿಸ್ಕೊಳ್ಳೋದು ಅವ್ರ ಜವಾಬ್ದಾರಿ. ಅದ್ರ ಮೇಲೇ ಈ ಸಿನಿಮಾ ಮೇಡಮ್. ಇಷ್ಟೇ ಹೇಳೋದು ನಾವು. ಮಿಕ್ಕಿರೋದು ನೀವು ಥಿಯೇಟ್ರಿಗೆ ಬಂದು ನೋಡಬೇಕಾಗತ್ತೆ. ಓಕೆ ಸರ್, ಫಸ್ಟ್ ಡೇ ಫಸ್ಟ್ ಶೋ ಎಸ್, ಜನರ ರಿಯಾಕ್ಷನ್ ಹೇಗಿತ್ತು? ಬೆವರು ಇಳಿಸ್ಬಿಟ್ರು ಮೇಡಮ್. ಬೆವರು ಇಳೀತಾ ಇದೆ ಆಲ್ರೆಡಿ. ಅಂದರೆ ಅವ್ರ ಪ್ರೀತಿಗೆ ನಾನು ಆಭಾರಿಯಾಗಿರ್ತೀನಿ. ತುಂಬ ಜವಾಬ್ದಾರಿ ಹೆಗಲ ಮೇಲೆ ಇಟ್ಟಿದ್ದಾರೆ. ಇನ್ನು ಮುಂದೆ ಮಾಡೋ ಚಿತ್ರಗಳ ಅವಕಾಶ ನಂಗೆ ಬಂದರೆ ಅವರ ಈ ಪ್ರೀತಿಗೆ ನಾನು ಆಭಾರಿಯಾಗಿ ಅವ್ರಿಗೆ ಒಳ್ಳೆ ಸಿನಿಮಾಗಳನ್ನೇ ಮಾಡ್ಕೊತಾ ಹೋಗ್ತಾ ಈ ಥರ ಕಾಂಟ್ರವರ್ಸಿಗೆ ಇನ್ನೊಂದು ಸತಿ ಅವಕಾಶ ನೀಡದೇ ಥರ ಒಳ್ಳೆ ಸಿನಿಮಾಗಳು ಮಾಡಿ ಕನ್ನಡದ ಹೆಸರು ಉಳಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ ಮೇಡಮ್. ಸರ್, ಇನ್ನೊಂದು ಮಾತು ಕೇಳಲೇಬೇಕು. ತುಂಬ ಕಾಂಟ್ರವರ್ಸಿ ಆಗಿತ್ತು ಈ ಸಿನಿಮಾ ಬಗ್ಗೆ. ಸೊ ಯಾವ ಕಾರಣಕ್ಕೋಸ್ಕರ ಆಯಿತು, ಯಾವ ಕಾರಣಕ್ಕೋಸ್ಕರ ಒಂದು ಕಾಂಟ್ರವರ್ಸಿ ಮಾಡ್ಕೊಂಡ್ರಿ, ಅಥವಾ ಅದರಿಂದ ಏನು ಉಪಯೋಗ ಆಯಿತಾ ನಿಮಗೆ? ಏನಾಯಿತು, ಯಾಕೆ ಹಾಗೆ ಮಾಡೋದು? ಮೊದಲನೇದಾಗಿ ಕಾಂಟ್ರವರ್ಸಿ ನಡಿಬೇಕಾದಾಗ ನಾನು ಬಳ್ಳಾರಿಯಲ್ಲಿದ್ದೆ. ಆಲ್ ಕರ್ನಾಟಕ ಟೂರ್ ಒಬ್ಬನೇ ಮಾಡ್ತಾಯಿದ್ದೆ. ಅದಾದಮೇಲೆ ಕೊನೆಯದಾಗಿ ನಮ್ಮ ಚಿತ್ರತಂಡ ಬಂದು ಸೇರ್ಕೊಂತು. ಆಗ ನಾನು ಡೈರೆಕ್ಟರ್ ಜೊತೆಲಿದ್ದಾಗ ಈ ಥರ ವಿಷಯ ಬಂತು. ಬೆಂಗಳೂರಲ್ಲಿ ಇಲ್ಲದೇ ಇದ್ದಾಗ ಈ ಥರ ವಿಷಯ ನಡೀತಿದೆ ಅಂತ ನಮಗೆ ಕ್ಲಾರಿಟಿ ಇರಲ್ಲ. ಸೊ ಅವ್ರು ಹೋಗಿ ಸೀದಾ ಏನೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಮಾರನೇ ದಿನ ನಮ್ಮ ಪ್ರೊಡ್ಯೂಸರ್ ಏನೋ ಅಪ್ರೋಚ್ ಮಾಡಿ ಮಾತಾಡಿದ್ದಾರೆ ಚೇಂಬರಲ್ಲಿ. ಆ ವಿಡಿಯೋದಲ್ಲೂ ನಾನೇನಕ್ಕೆ ಈ ಥರ ಧೈರ್ಯಂ ಸರ್ವತ್ರ ಸಾಧನಂ ಅಂತ ಕರೆಕ್ಟಾಗಿ ಪ್ರೊನೌನ್ಸ್ ಮಾಡಿ ಅಂದಿದ್ದ ಕಾರಣನೇ ಅದು. ಅವ್ರಿಗೆ ಟೈಟಲ್ಲೇ ಪ್ರೊನೌನ್ಸ್ ಮಾಡೋಕ್ಕಾಗ್ತಿಲ್ಲ, ಇನ್ನೇನು ಕಂಟೆಂಟ್ ಅರ್ಥ ಆಗಿರ್ಬೋದು ಅವ್ರಿಗೆ ಅಂತ ನನ್ನ ಪಾಯಿಂಟ್ ಆಫ್ ವ್ಯೂನಲ್ಲಿ ನಾನು ಅರ್ಥ ಮಾಡ್ಕೊಂಡಿರೋದು. ದಟ್ ಈಸ್ ಮೈ ಪರ್ಸ್ಪೆಕ್ಟಿವ್. ಇನ್ನು ಸಿನಿಮಾ ರಿಲೀಸ್ ಆಗ್ದಿರಾನೇ ಅವ್ರಿಗೇನೋ ಟ್ರೈಲರಲ್ಲಿ ಕಾಣಿಸ್ಬಿಟ್ಟಿದೆ ಅಂತ ಬಂದು ಹೇಳಿದ್ದಾರೆ. ಗುಡ್, ಬಿಕಾಸ್ ಅವರು ಸಮಾಜದ ಬಗ್ಗೆ ಒಳ್ಳೆಯದೇ ಯೋಚನೆ ಮಾಡ್ತಾಯಿದ್ದಾರೆ. ಆದರೆ ಸಿನಿಮಾ ಮಾಡೋರೆಲ್ಲ ಕೆಟ್ಟವರಲ್ಲ. ಸಿನಿಮಾ ಮಾಡ್ತಿರೋರೆಲ್ಲರೂ ಸಮಾಜಕ್ಕೆ ಒಂದು ಕೆಟ್ಟ ಉದ್ದೇಶ ಕೊಡಬೇಕು ಅಂತ ಯಾರೂ ಇಲ್ಲಿ ಬಂದು ಇಂಡಸ್ಟ್ರಿನ ನಡೆಸ್ತಾ ಇಲ್ಲ. ಸೊ ಆ ಒಂದು ವಿಚಾರಕ್ಕೆ ನಾನು ತುಂಬ ಕ್ಲಾರಿಟಿ ಕೊಡಬೇಕಂತ ಅನ್ಕೊತಾ ಇದ್ದೀನಿ. ಸಿನಿಮಾ ಇಂಡಸ್ಟ್ರಿ ಕೂಡ ಒಳ್ಳೆಯದೇ ಮಾಡೋದಕ್ಕೆ ಪ್ರಯತ್ನ ಪಡ್ತಾಯಿದೆ. ಬಟ್ ಜನ ಮಾಸ್ ಮಸಾಲ ಕೇಳ್ತಾರೆ, ಅದನ್ನು ಕೊಡೋದು ನಮ್ಮ ಕರ್ತವ್ಯ. ಸೊ ಯಾವುದೋ ಒಂದು ರೀತಿ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಸಿನಿಮಾ ಮಾಡಿದೆ ಅಂತ ಎಲ್ಲದಕ್ಕೂ ಅದೇ ಮುದ್ರೆ ಹಾಕೋದು ತಪ್ಪಾಗತ್ತೆ. ಸೊ ಅವರು ಸಿನಿಮಾ ನೋಡಿರ್ತಾರೆ, ಅವ್ರ ಕಡೆಯಿಂದನೂ ಕಾಲ್ ಬರುತ್ತೆ. ಸೊ ಆ ಒಂದು ವಿಚಾರದಲ್ಲಿ ಕಾಂಟ್ರವರ್ಸಿ ಅಂತೂ ನಡೆದಿದೆ. ಅದರಿಂದ ಹೊಡೆತ ಅವ್ರಿಗಲ್ಲ, ನಮಗೆ ಜಾಸ್ತಿ ಆಗಿದೆ. ಬಿಕಾಸ್ ಆ ಒಂದು ಕಾರಣಕ್ಕೆ ಏನೋ ಗೊತ್ತಿಲ್ಲ, ನಮ್ಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಯಾವ ಮಲ್ಟಿಪ್ಲೆಕ್ಸ್ PVR ಆಗಲಿ, ಐನಾಕ್ಸ್ ಆಗಲಿ, ಸಿನಿಪಾಲಿಸ್ ಆಗಲಿ, ಯಾವುದು ಕರ್ನಾಟಕ ರಾಜ್ಯದಂಥ ಒಂದು ಸ್ಕ್ರೀನ್ ಕೊಡಲಿಲ್ಲ. ಬಿಕಾಸ್ ಇವತ್ತೇನಾದರೂ ದೊಡ್ಡ ಸ್ಟಾರ್ಗಳು ಕನ್ನಡ ಆಗಲಿ, ತೆಲುಗು ಆಗಲಿ, ತಮಿಳಾಗಲಿ, ಮಲಯಾಳಂ ಆಗಲಿ ಯಾವುದ್ರಲ್ಲಾದರೂ ಒಂದು ದೊಡ್ಡ ಸ್ಟಾರ್ ಸಿನಿಮಾ ಬಂದಿದ್ದಿದ್ರೆ ಓಕೆ, ದೊಡ್ಡವ್ರು ಬಂದಿದ್ದಾರೆ, ನಾವು ಜಾಗ ಖಾಲಿ ಮಾಡೋಣ ಅಂತ ನಾವು ರಿಲೀಸ್ ಡೇಟೇ ಪೋಸ್ಟ್ಪೋನ್ ಮಾಡ್ಕೊತಿದ್ವಿ. ಬಂದಿರೋದು ಕನ್ನಡದಲ್ಲಿ 5 ಸಿನಿಮಾಗಳು. ಅದಕ್ಕೆ ಅವ್ರಿಗೆ ಕೊಟ್ಟಿದ್ದಾರಲ್ವ ಅಂತ ಒಂದು ಕ್ಲಾರಿಟಿ, ಯಾರಿಗೂ ಒಂದು ಸ್ಕ್ರೀನ್ 2 ಸ್ಕ್ರೀನ್ ಕೊಟ್ಟಿದ್ದಾರೆ ಅಂತ ಹೇಳಿದರು. ಬಟ್ ನಮಗೆ ಒಂದು ಸ್ಕ್ರೀನ್ ಕೊಡೋಕ್ಕಾಗದಿರೋ ಪರಿಸ್ಥಿತಿಗೆ ಬಂದಿದ್ದಾರೆ ಅಂತಂದರೆ ಕೇಳಿದಾಗ್ಲೂ ನಾವು ಮುಂಬೈಯವ್ರಿಗೆ ಫೋನ್ ಮಾಡಬೇಕು. ಮುಂಬೈಯವರು ಓಕೆ ಅಂದರೆ ನಾವು ಕರ್ನಾಟಕದಲ್ಲಿ ಸ್ಕ್ರೀನ್ ಕೊಡ್ತೀವಿ. ಸೊ ಕರ್ನಾಟಕ ನಾವು ಯಾವಾಗಲಿಂದ ಮಹಾರಾಷ್ಟ್ರಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ ಮಲ್ಟಿಪ್ಲೆಕ್ಸ್ ವಿಚಾರದಲ್ಲಿ ಅಂತ ನನಗೆ ಗೊತ್ತಿಲ್ಲ. ಬಿಕಾಸ್ ಒಂದು ಕನ್ನಡ ಸಿನಿಮಾ ಕರ್ನಾಟಕದಲ್ಲಿ ರನ್ ಆಗಬೇಕು ಅಂದರೆ ಅದಕ್ಕೆ ಮುಂಬೈ ಅವ್ರ ಪರ್ಮಿಷನ್ ಬೇಕಾ? ಮುಂಬೈ ಆಗಲಿ, ಮಹಾರಾಷ್ಟ್ರ ಆಗಲಿ, ಅಲ್ಲಿ ನಡೆಸೋ ಅಂಥ ಒಂದು ಕಾರ್ಪೊರೇಟ್ ಸಿಸ್ಟಮ್. ಗುಡ್, ಬಿಸ್ನೆಸ್ ನಡೀತಿದೆ, ಅದು ಏನೇ ಇದ್ರೂ ಒಳಗಡೆ ಇಟ್ಕೋಬೇಕು. ವೆನ್ ಇಟ್ ಕಮ್ಸ್ ಟು ಬಿಸ್ನೆಸ್, ಆ ಬಿಸ್ನೆಸ್ ಆಗೇ ನಡೀಬೇಕು. ಅವ್ರು ಒಳಗಡೆ ಇರೋದನ್ನ ಹೊರಗಡೆ ತಂದು ಮಾಡೋದು ಇದು ಅಭಾಸ ಅನ್ನಿಸ್ತು. ಆ್ಯಂಡ್ ತುಂಬ ಇಮ್ಮೆಚೂರ್ಡ್ ಅಂತ ಅನ್ನಿಸ್ತು. ನಾವು ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ವಿ. ಕರ್ನಾಟಕ ರಕ್ಷಣಾ ವೇದಿಕೆಗಳಿಗಾಗಲಿ, ಎಲ್ಲ ಸಂಘ ಸಂಸ್ಥೆಗಳಿಗೆ ನಾವು ಫೋನ್ ಕೂಡ ಮಾಡಿ ನೈಟೇ ಚೇಂಬರ್ಗೂ ಹೋಗಿ ಅವ್ರು ಕೂಡ ನಾವು ಮುಂದೆ ನಿಲ್ತೀವಿ, ಬನ್ನಿರಿ, ಏನು ಮಾಡ್ತೀರೋ ಮಾಡಿರಿ, ಸ್ಕ್ರೀನ್ಗಳನ್ನ ಕೂಡ ಹರಿದಾಕ್ಬಿಡೋಣ ಅನ್ನೋಷ್ಟು ಉಕ್ರೋಶ, ನೋವು ನನ್ನಲ್ಲಿತ್ತು. ಆದರೆ ಈಗ ಹೇಳ್ತಿದ್ದಾರೆ ಒಂದೇ ಒಂದು ಸ್ಕ್ರೀನ್ ಕೊಟ್ಟಿದ್ದಾರೆ ಅಂತ. 4 ಗಂಟೆವರೆಗೂ ನಾವು ವೆಯ್ಟ್ ಮಾಡ್ತೀವಿ. ಇಲ್ಲ ಅಂದರೆ ನಾನು ಸ್ಟೇಷನ್ಗೆ ಹೋಗೋಕ್ಕೂ ರೆಡಿ ಇದ್ದೀನಿ. ಬಿಕಾಸ್ ನನಗೆ ನನ್ನ ಸಿನಿಮಾ ಮುಖ್ಯ. ಈ ನನ್ನ ಸಿನಿಮಾ ಬಿಡುಗಡೆ ಮಾಡಿದ್ದಕ್ಕೆ ಈ ಅವಕಾಶ ಕೊಟ್ಟಿರುವಂಥ ಒಂದು ಕನ್ನಡದ ತಾಯಿ ಆಗಲಿ, ಕನ್ನಡ ಫಿಲ್ಮ್ ಚೇಂಬರ್ ಆಗಲಿ, ಕರ್ನಾಟಕ ಆಗಲಿ, ಇದು ನಂಗೆ ಮುಖ್ಯ ಆಗುತ್ತೆ. ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗೆ ಇಲ್ಲಿ ಪ್ರಾಮುಖ್ಯತೆ ಇಲ್ಲ ಅಂತಂದಮೇಲೆ ನಾನು ಯಾವ ಮಟ್ಟಕ್ಕಾದರೂ ಹೋಗೋದಕ್ಕೆ ರೆಡಿಯಾಗಿದ್ದೀನಿ. ಆ್ಯಂಡ್ ಕ್ರಿಮಿನಲ್ ಕೇಸ್ ಆದರೂ ಪರವಾಗಿಲ್ಲ, ಸಿವಿಲ್ ಕೇಸ್ ಆದರೂ ಪರವಾಗಿಲ್ಲ, ನನ್ನ ಹಿಂದೆ ನನ್ನ ದೊಡ್ಡ ಶಕ್ತಿ ನನ್ನ ತಂದೆ ತಾಯಿ ಇದ್ದಾರೆ. ಅವ್ರ ಕೈಲಾದರೆ ಬಿಡಿಸ್ಕೊಂಬರ್ತಾರೆ. ಇಲ್ಲ ಅಂತಂದರೆ ಅಲ್ಲೇ ನೆಮ್ಮದಿಯಾಗಿರ್ತೀವಿ, ರಾಗಿ ಮುದ್ದೆ ಕೊಡ್ತಾರೆ.
ಸರ್ ಅದೊಂದು ಅಸಮಾಧಾನ ಇದ್ದೇ ಇರುತ್ತೆ, ಅದನ್ನು ಹೊರಗೆ ಹಾಕಿದ್ದೀರಾ. ಸೊ ಇನ್ನೊಂದು ವಿಚಾರ ಹೇಳಬೇಕು ಅಂತಂದರೆ, ನೀವು ಫೈಟೆಲ್ಲ ಮಾಡಿದ್ದೀರಾ ಸಿನಿಮಾದಲ್ಲಿ, ಸೊ ಅದ್ರ ಬಗ್ಗೆ ಮಾತನಾಡೋದಾದರೆ ಆ್ಯಕ್ಚುಲಿ ಅದೇ ನಮ್ಮ ಡೈರೆಕ್ಟರ್ ಆಗಲಿ ಪ್ರೊಡ್ಯೂಸರ್ ಆಗಲಿ ಹೇಳಿರೋ ಥರ ಕನ್ನಡದಲ್ಲಿ ಡಾರ್ಕ್ ಆ್ಯಕ್ಷನ್ ಸಿನಿಮಾ ಝೋನರ್ ಸಿನಿಮಾ ಬಂದಿರೋದು ಫಸ್ಟ್ ಟೈಮ್. ಇದರಲ್ಲಿ ಏನಾಗುತ್ತೆ ಅಂತಂದರೆ ನಾವು ಕಮರ್ಷಿಯಲ್ ಫೈಟ್ಸ್ ಮಾಡೋಕ್ಕಾಗಲ್ಲ, ನಾರ್ಮಲ್ ರಿಯಲಿಸ್ಟಿಕ್ ಫೈಟ್ಸ್ ಅಂದರೆ ನಾನು ಹೊಡೆದ್ರೆ ಅವ್ರು ಹೊಡ್ಸ್ಕೊಳ್ಳೇಬೇಕು, ಬಿಕಾಸ್ ಅದು ಇಂಪ್ಯಾಕ್ಟು ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ಆ್ಯಂಡ್ ನಿಮಗೆಲ್ಲ ಕಾಣಿಸಿದೆ ಕೂಡ. ಅದು ಕಾಡಲ್ಲಾಗಿರೋ ಕಾರಣದಿಂದ ಎತ್ತೆತ್ತಿ ಬಿಸಾಕ್ತಾ ಇದ್ದಾರೆ ನಾನು ಎಲ್ಲರನ್ನೂ ಎತ್ತೆತ್ತಿ ಬಿಸಾಕ್ತಾ ಇದ್ದೀನಿ. ಒಂದು ಸತಿ ಬಿದ್ದರೆ ಒಂದು 400-500 ಮುಳ್ಳುಗಳು ಚುಚ್ಕೊಂಬಿಡವು ಮೈಗೆ. ನಾನು ಪ್ಯಾಕಪ್ ಆಗಿ ರೂಮ್ಗೆ ಹೋಗೋವರೆಗೂ ಹೇಳ್ಕೊಳಕ್ಕಾಗಲ್ಲ. ಪ್ಯಾಕಪ್ ಆಗಿ ರೂಮ್ಗೆ ಹೋದ್ಮೇಲೆ 2 ಸೇಫ್ಟಿ ಪಿನ್ ತೊಗೊಂಡು ಬಾತ್ರೂಮ್ ಒಳಗಡೆ ಹೋದೊಂದು 3 ಅವರ್ಸ್ ಆದರೂ ಆಚೆ ಬರಲ್ಲ. ಹೇಳ್ಕೊಳ್ದಿರೋ ಜಾಗದಲ್ಲೆಲ್ಲ ಮುಳ್ಳುಗಳು ಹೋಗ್ಬಿಟ್ಟಿದ್ದಾವೆ. ಅದು ಬನ್ರಪ್ಪ ಸಹಾಯ ಮಾಡಿ ಅಂತಲೂ ಕೇಳೋಕ್ಕೂ ಆಗಲ್ಲ, ಆ ಥರ ಒಂದು ಪರಿಸ್ಥಿತಿ. ಬಟ್ ನಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗತ್ತೆ. ಮೊದಲನೇ ದಿನ ಮೊದಲನೇ ಶೋ ಮಾತ್ರ ಆಗಿದೆ. ರಾಜ್ಯಾದ್ಯಂತ ಎಲ್ಲ ಸಿಂಗಲ್ ಸ್ಕ್ರೀನ್ ಓನರ್ಗಳಿಗೆ ನಮ್ಮ ಪಾಲಿಗೆ ದೇವ್ರುಗಳಾಗಿದ್ದಾರೆ. ನೀವು ಬಂದು ಸಿನಿಮಾ ನೋಡಿ, ನಿಮ್ಗೆ ಇಷ್ಟ ಆದರೆ ನೀವು ಇನ್ನೂ ಎಕ್ಸ್ಟೆಂಡ್ ಮಾಡಿ ನಿಮ್ಮ ಶೋಸು. ಹೊಸೊಬ್ಬರಿಗೆ ಕನ್ನಡಗೆ ಪ್ರಾಮುಖ್ಯತೆ ಕೊಡಿ ಅಂತ ಕೇಳ್ಕೊತ ನಿಮಗೆ ಕರ್ನಾಟಕ ಟಿವಿಗೆ ಆಗಲಿ ನಿಮಗೆ ಆಗಲಿ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ ಮ್ಯಾಮ್. ಲಾಸ್ಟ್ ಕ್ವಶನ್. ಎಸ್ ಮ್ಯಾಮ್. ಈ ಸಿನಿಮಾನ ಯಾಕೆ ಬಂದು ಥಿಯೇಟ್ರಲ್ಲಿ ಜನ ನೋಡಬೇಕು, ಹಾಗೆ ಏನೇನೆಲ್ಲ ಇದೆ ಈ ಸಿನಿಮಾದಲ್ಲಿ, ಯಾರ್ಯಾರು ಬರ್ಬೋದು, ಫುಲ್ ಫ್ಯಾಮಿಲಿ ಕರ್ಕೊಂಡು ಬರ್ಬೋದಾ, ಯಾವ ಥರ ಅಂತ ಹೇಳಿ ಮ್ಯಾಮ್. ಈ ಸಿನಿಮಾ ಏನಕ್ಕೆ ಬಂದು ನೋಡಬೇಕು ಅಂತಂದರೆ, ನಾನು ನಮ್ಮ ಅಪ್ಪನ ತುಂಬ ಪ್ರೀತಿಸ್ತೀನಿ, ನಮ್ಮ ತಂದೆ ತಾಯಿನ ತುಂಬ ಪ್ರೀತಿಸ್ತೀನಿ. ಆ ಒಂದು ಪ್ರೀತಿಗೆ ಬೆಲೆ ಕೊಟ್ಟು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಪ್ರಾಣಕ್ಕೂ ಹೇಸಿದೆ ನಾನು ಈ ಸಿನಿಮಾ ಮಾಡಿದ್ದೀನಿ. ಅಷ್ಟೇ ಪ್ರೀತಿ ಮಕ್ಕಳಿಗೆ ತಂದೆ ತಾಯಿ ಮೇಲೆ, ತಂದೆ ತಾಯಿ ಮಕ್ಕಳ ಮೇಲೆ ಇದ್ದಾಗ ಬಂದು ಒಂದು ಸತಿ ಸಿನಿಮಾನ ಎಕ್ಸ್ಪೀರಿಯೆನ್ಸ್ ಮಾಡಿ. ಯಾಕೆ ಅಂದರೆ ಒಂದು 50 ಸತಿ ಸಿನಿಮಾ ನೋಡಿದ್ದೀನಿ ನಾನು, 50 ಸತಿನೂ ಭಾವುಕನಾಗಿದ್ದೀನಿ ಕ್ಲೈಮ್ಯಾಕ್ಸಲ್ಲಿ. ಬಿಕಾಸ್ ಈಗ ಅಫಿಷಿಯಲಿ ಅನೌನ್ಸ್ ಮಾಡಿದ್ದಾರೆ ನಮ್ಮ ಡೈರೆಕ್ಟರು, ಈ ಸಿನಿಮಾ ಇವರ ತಂದೆಯ ನಿಜವಾದ ಜೀವನದ ಕತೆ ಅಂತ. ನನಗೆ ಫಸ್ಟ್ ಕಾಪಿ ನೋಡಿದಾಗ ಗೊತ್ತಾಗಿದ್ದು, ನನಗೂ ಹೇಳಿರಲಿಲ್ಲ. ಸಿನಿಮಾ ಶೂಟಿಂಗ್ ಮುಗಿಸಿದ್ದು 2 ವರ್ಷಕ್ಕೆ ನನಗೂ ಗೊತ್ತಾಯಿತು ಇದು ಅವ್ರ ನಿಜವಾದ ಜೀವನದ ಘಟನೆ ಅಂತ. ಈ ಥರ ಪರಿಸ್ಥಿತಿಗೆ ಅಟ್ಲೀಸ್ಟ್ ನಾವು ಇಲ್ವಲ್ಲ ಅಂತ ನಮ್ಗೆ ತುಂಬ ಖುಷಿ ಆಗುತ್ತೆ. ಆಗ ಎಷ್ಟೆಲ್ಲ ಅನುಭವಿಸಿರಬೇಡ, ಇಟ್ ಈಸ್ ಏನೇ ಆಗಿರ್ಬೋದು, ಸಿಸ್ಟಮ್ ಆಗಿರ್ಬೋದು, ಇಲ್ಲ ಸರ್ಕಾರ ಆಗಿರ್ಬೋದು, ಇಲ್ಲ ಪೊಲೀಸ್ ವ್ಯವಸ್ಥೆ ಆಗಿನ ಕಾಲದಲ್ಲಿ ಹೇಗಿತ್ತು ಅಂತ ನಾನು ಹುಟ್ಟಿರಲಿಲ್ಲ, ನನಗೆ ಗೊತ್ತಿಲ್ಲ. ನಡೆದಿರೋದನ್ನು ಹೇಳಿದ್ದಾರೆ, ಅನುಭವಿಸಿರೋರು ಇನ್ನೂ ಬದುಕಿದ್ದಾರೆ. ನಾಳೆ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ, ಅವ್ರ ಜೊತೆಗೆ ನಾವು ಸ್ಪೆಷಲ್ ಶೋ ನೋಡ್ತಾ ಇದ್ದೀವಿ. ಬಿಕಾಸ್ ತುಂಬ ಅಪಾರವಾದ ಗೌರವ ಬಂದಿದೆ. ಇವತ್ತು ನಾನೇನು ಹೀರೋ ಪಾತ್ರ ಮಾಡಿದ್ದೀನಿ, ಅದು ನಮ್ಮ ಡೈರೆಕ್ಟರ್ ಅವರ ತಂದೆ ಪಾತ್ರ ನಾನು ಮಾಡಿರೋದು. ತುಂಬ ಖುಷಿಯಾಗತ್ತೆ. ಇವತ್ತಿಗೂ ಅದನ್ನು ಉಳಿಸ್ಕೊಂಡು ಬದುಕ್ತಿದ್ದಾರೆ ಅಂತಂದರೆ ಅವ್ರ ಮುಂದೆ ನಾವು ಈ ನೋವುಗಳೆಲ್ಲ ನಮಗೇನೂ ಇಲ್ಲ ಅವ್ರು ಅನುಭವಿಸಿರೋದ್ರ ಮುಂದೆ. ಸೊ ಆ ಒಂದು ಕಾರಣಕ್ಕೆ ಸಿನಿಮಾಗೆ ಬರಬೇಕು. ಆ್ಯಂಡ್ ಕಮರ್ಷಿಯಲ್ ಎಲಿಮೆಂಟ್ಸ್ ಎಲ್ಲೆಲ್ಲಿ ಇರಬೇಕು ಇವ್ರು ಕೊಟ್ಟಿದ್ದಾರೆ. ಅದಕ್ಕೆ ಅವ್ರು ಹೇಳ್ದಂಗೆ ಅಚ್ಚುಕಟ್ಟಾಗಿ ನಾವು ಮಾಡಿದ್ದೀವಿ. ಕನ್ನಡ ಸಿನಿಮಾ ಹೊಸ ಜಾನರ್ನ ಮುಟ್ಟಿದೆ. ಇದೇ ಜಾನರು ತೆಲುಗುನಲ್ಲಿ, ತಮಿಳಲ್ಲಿ, ಮಲಯಾಳಮಲ್ಲಿ ತುಂಬ ಬಳಸ್ತಾರೆ. ಪ್ರಪ್ರಥಮ ಬಾರಿಗೆ ನಾವು ಕನ್ನಡದಲ್ಲಿ ಯೂಸ್ ಮಾಡಿದ್ದೀವಿ. ಅದನ್ನು ನೋಡೋಕ್ಕಾದರೂ ಕನ್ನಡ ಆಡಿಯನ್ಸು ಸಿನಿಮಾ ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾನ ನೋಡಿ, ನಾವೇನೂ ಕೇಳ್ತಾ ಇಲ್ಲ, ನಿಮ್ಮ ಅಮೂಲ್ಯವಾದ ಸಮಯ, ದುಡ್ಡು ಕೂಡ ಬೇಡ, ಅಮೂಲ್ಯವಾದ ಸಮಯ ಮಾತ್ರ ನಾವು ಕೇಳ್ತಾ ಇದ್ದೀವಿ. ನಿಮ್ಮ ಆಶೀರ್ವಾದ ಪ್ರೀತಿ ಇದ್ದರೆ ಈ ಥರ ಒಳ್ಳೆ ಸಿನಿಮಾಗಳು, ವಿವಾದಾತ್ಮಕ ಸಿನಿಮಾಗಳು, ವಿವಾದ ಮಾಡೋರಿಗೆ ಕೂಡ ಇನ್ಮೇಲೆ ಅವಕಾಶ ಕೊಡ್ತೀರಾ. ಒಳ್ಳೆ ಸಿನಿಮಾಗಳು ಮಾಡ್ತಾ ಕನ್ನಡ ಇಂಡಸ್ಟ್ರಿನ ಉಳಿಸೋ ಅಂಥ ಪ್ರಯತ್ನ ನಾವು ಉಳ್ಸೋಕ್ಕಾಗಲ್ಲ, ಅದು ಆಲ್ರೆಡಿ ತುಂಬ ದೊಡ್ಡ ಮಟ್ಟದಲ್ಲಿ ಉಳಿದಿದೆ. ಆದರೆ ನಮ್ಮ ಒಂದು ಕಸಕ್ಕೆ ಕಡ್ಡಿ ಎತ್ತಿ ಪಕ್ಕಕ್ಕಿಟ್ರೂ ಅದು ಒಂದು ಶ್ರಮನೇ. ಆ ಥರ ಒಂದು ಚಿಕ್ಕ ಶ್ರಮ ನಾವು ನಮ್ಮ ಕಡೆಯಿಂದ ನಮ್ಮ ಪ್ರಯತ್ನಗಳನ್ನ ನಾವು ಮಾಡ್ತೀವಿ. ಇದಕ್ಕೆ ಕನ್ನಡ ಜನತೆ ಎಲ್ಲರೂ ಬಂದು ಸಹಕಾರ ನೀಡಿ ಆಶೀರ್ವಾದಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ ಮೇಡಮ್.